ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಕೆಂಚುಪುರ ಹತ್ರ ಇರೋ ಸಿಂಗಲ್ BHK ರೆಡಿ ಆಗಿದೆ. ನಿಮಗೆ ಅದು ಜನವರಿ 6 ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಕೀನ. ಸೊ ಅದನ್ನು ತೋರಿಸ್ಲಿಕ್ಕೆ ಅಂತ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ. ಇದು ನೋಡ್ತಾ ಇರ್ಬೋದು, ಇಲ್ಲಿ ಲಿಫ್ಟು ರೆಡಿ ಆಗಿದೆ. ಆಲ್ಮೋಸ್ಟು ಲಿಫ್ಟಿಗೆಲ್ಲ ರೆಡಿ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಜನವರಿ 6 ಇದು ಇನಾಗ್ರೇಷನ್ ಇದೆ. ಜನವರಿ 6 ನಾನು ಆದಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ, ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇದು ಸಿಂಗಲ್ ಬೆಡ್ರೂಮ್, ಓನ್ಲಿ ಸಿಂಗಲ್ ಬೆಡ್ರೂಮ್ ಮಾತ್ರ ತೋರಿಸ್ತಾ ಇರೋದು. ಡಬಲ್ ಬೆಡ್ರೂಮ್ ತೋರಿಸ್ತಾ ಇದ್ದೆ ನಾನು. ಸ್ವಿಚ್ ಬೋರ್ಡ್ಸ್, ವಾಶ್ರೂಮ್ ಎಲ್ಲ ರೆಡಿಯಾಗಿದೆ. ಇದು ಅಷ್ಟೇ, ಮನೆ ಎಲ್ಲ ರೆಡಿ ಮಾಡಿದ್ದಾರೆ. ಇದು ರೂಮ್, ಇದನ್ನು ಅಷ್ಟೇ. ಎಲ್ಲ ಸಿಂಗಲ್ ಬೆಡ್ರೂಮ್ ಆಲ್ಮೋಸ್ಟ್ ಅಡ್ಜಸ್ಟಲ್ಲಿ ಒಂದೇ ಥರ ಬರುತ್ತೆ. ಬಟ್ ರೆಡಿ ಆಗಿದೆ. ಅದನ್ನು ತೋರಿಸ್ಲಿಕ್ಕೆ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಿರೋದು. ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಜಾಗ. ಮತ್ತು ಈಗ ಆಲ್ರೆಡಿ ನೋಡ್ತಾರೆ ನೋಡಿ. ನಾನು ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಇದೆಲ್ಲ ಸಿಂಕ್ ಎಲ್ಲ ರೆಡಿಯಾಗಿರಲಿಲ್ಲ. ಇವಾಗ ಸಿಂಕ್ ಎಲ್ಲ ರೆಡಿ ಮಾಡಿದ್ದಾರೆ. ವಾಟರ್ ಟ್ಯಾಂಕ್ ಕೂಡ ಹಾಕಿದ್ದಾರೆ. ಎಲ್ಲ ಯಾರ್ಯಾರೋ ಸುಮ್ಮನೆ ಮೆಸೇಜ್ ಮಾಡ್ತಾಯಿದ್ರಿ ಲೋ ಕ್ವಾಲಿಟಿದು ಹಾಗೆ ಹೀಗೆ ಅಂತ. ನೋಡ್ತಾ ಇರ್ಬೋದು ಯಾವುದಿದು ಅಂತ. ಮೆಟೀರಿಯಲು ಸೆರಾ ಕಂಪ್ನಿದು ಲೋಕಲ್ ಮೆಟೀರಿಯಲ್ ಹಾಕಿದ್ದಾರೆ. ಲೋ ಕ್ಲಾಸು ನೋಡ್ತಾ ಇರ್ಬೋದು. ಇದೆಲ್ಲ ಸೆರಾ ಕಂಪ್ನಿದೆ. ಸ್ವಿಚ್ ಬೋರ್ಡ್ಗಳು ಅಷ್ಟೇ ಒಳ್ಳೆ ಕಂಪ್ನಿದೆ ಹಾಕಿದ್ದಾರೆ. ಇದು ಹೊರಗಡೆಯಿಂದ ಪ್ಯಾಸೇಜು. ಇಲ್ಲಿ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಅಥವಾ ಪಾತ್ರೆ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಜಾಗ ಮಾಡಿದ್ದಾರೆ. ಇಷ್ಟು ಸ್ಪೇಸಸ್ ಇದೆ. ಇದು ನೋಡ್ತಾ ಇರ್ಬೋದು, ಹೊರಗಡೆ ಪಾರ್ಕಿಂಗಿಗೆ ಅಂತ ಜಾಗ ಬಿಟ್ಟಿರೋದು. ಇದು ತೋರಿಸ್ತೀನಿ ನಿಮ್ಗೆ ಒಂದ್ಸಲ ನೋಡಿ. ಪಾರ್ಕಿಂಗ್ ಜಾಗ. ಇಲ್ಲಿ ಸ್ಟೋರೇಜ್ಗೆ ಅಂತ ಇಷ್ಟು ಸ್ಪೇಸ್ ಇದೆ. ನೀವು ಎಕ್ಸ್ಟ್ರಾ ಬೇಕಂದರೆ ಈ ಕಡೆ ಎಲ್ಲ ಮಾಡಿಸ್ಕೋಬೋದು. ಮತ್ತು ಕೆಳಗಡೆನೂ ಅಷ್ಟೇ ಇಲ್ಲಿ ಖಾಲಿ ಬಿಟ್ಟಿರ್ತಾರೆ. ನೀವು ಬೇಕಾದರೆ ಅದಕ್ಕೆ ಕಬೋರ್ಡ್ ಮಾಡಿಸ್ಕೋಬೋದು. ಇಲ್ಲೊಂದು ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ ಮಿಕ್ಸಿಗೆ ಅಥವಾ ಗ್ರೈಂಡರ್ ಏನಾದ್ರು ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ವಾಷಿಂಗ್ ಮಿಷಿನ್ ಇಡಲಿಕ್ಕೆ, ಫ್ರಿಜ್ ಇಡಲಿಕ್ಕೆ ಇಷ್ಟು ಸ್ಟೋರೇಜ್ ಬರುತ್ತೆ ಅಡುಗೆ ಮನೆಯಲ್ಲಿ. ನೀವು ಎಕ್ಸ್ಟ್ರಾ ಬೇಕಂದರೆ ನೀವು ಮಾಡಿಸ್ಕೋಬೋದು. ಬೆಳಕು ನೋಡ್ತಾ ಇರ್ಬೋದು ನೀವು. ನಿಜವಾಗ್ಲೂ ಗಾಳಿ ಬೆಳಕು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬನ್ನಿ ಇವಾಗ ಹೊರಗಡೆ ತೋರಿಸ್ತೀನಿ. ಹೊರಗಡೆ ವ್ಯೂಸ್ ಯಾವ ಥರ ಇದೆ ಅಂತ. ಸೇಮ್ ಅಪಾರ್ಟ್ಮೆಂಟ್ ಬರುತ್ತಲ್ಲ ನಿಮಗೆ, ಪ್ರೈವೇಟ್ ಅಪಾರ್ಟ್ಮೆಂಟು ಆ ಥರ ಬರುತ್ತೆ. ಒಂದೊಂದು ಮನೆಯೂ ಅಷ್ಟೇ ನೋಡಿ. ಪ್ರೈವೇಟ್ ಅಪಾರ್ಟ್ಮೆಂಟ್ ಯಾವ ಥರ ಬರುತ್ತೆ, ಯಾವ ಥರ ಕಾಣಿಸುತ್ತೆ ಅದೇ ಥರ. ಬಟ್ ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮನೆಗಳು ಅಷ್ಟೇ. ಪ್ರೈವೇಟ್ ಅಪಾರ್ಟ್ಮೆಂಟ್ಗಳಲ್ಲಿ ಅಂದರೆ ಅದಕ್ಕೆ ಅಂತಲೇ ಬೇರೆ ಜನಗಳನ್ನ ಇಟ್ಟು ಅಲ್ಲಿ ನಿಮಗೆ ಮೇಂಟೆನೆನ್ಸ್ ಮಾಡ್ತಾರೆ. ಬಟ್ ಇಲ್ಲೆಲ್ಲ ನೀವು ಅಸೋಸಿಯೇಷನು ಅಥವಾ ನೀವು ಮೇಂಟೆನೆನ್ಸ್ಗೆ ಅಂತ ಬೇರೆ ಇಟ್ಕೊಂಡು ಮಾಡ್ಕೋಬೋದು. ಹಂಗೆ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಸಖತ್ ವರ್ತ್ ಅನಿಸುತ್ತೆ. ಇದು ತುಂಬ ದಿನ ಬಾಳಿಕೆ ಬರುತ್ತೆ ನೋಡಿ. ಸಪ್ರೇಟ್ ಮೀಟ್ರ್ ಬರೋದು. ನಿಜವಾಗ್ಲೂ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ವರ್ತು. ಎಲ್ಲ ಮನೆಗೂ ಆಲ್ಮೋಸ್ಟ್ ರೆಡಿಯಾಗಿದೆ. 6 ಜನವರಿ 6 ಕೀ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಸೊ ಆವಾಗ ನಾನು ಒಂದು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾವ ಥರ ಇರುತ್ತೆ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಒಂದು ಸಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ತೋರಿಸ್ತಾ ಇರೋದು ಅಪೋಸಿಟ್ ಇರೋದು. ಇದು ಡಬಲು, ಇದು ಸಿಂಗಲ್ ಬೆಡ್ರೂಮು. ಇದು ನೋಡಿ, ಇದೆಲ್ಲ ಫುಲ್ಲು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಹಂಗೆ ಆಪೋಸಿಟ್ ಇರೋದು ಈ ಬಿಲ್ಡಿಂಗು ನಿಮಗೆ ಡಬಲ್ ಬೆಡ್ರೂಮ್ ಬರುತ್ತೆ. ಟೋಟಲ್ ಎಲ್ಲದರಲ್ಲೂ ನಿಮಗೆ 14 ಫ್ಲೋರ್ ಇರುತ್ತೆ. ಫುಲ್ ಆಲ್ ಸಿಂಗಲ್ ಬೆಡ್ರೂಮ್ ಮತ್ತು ಡಬಲ್ ಬೆಡ್ರೂಮ್ ಎರಡೂ ಸೇರಿಸಿ ನಿಮಗೆ
1750 ಮನೆ ಏನೋ ಬರುತ್ತೆ. ಬಟ್ ಏನಂದರೆ ಇಲ್ಲಿ ಡಬಲ್ ಬೆಡ್ರೂಮ್ನ ಇದು ಹರಾಜಾಗ್ತಾ ಇಲ್ಲ, ಇದನ್ನು ಬಿಡ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಅಪ್ಲಿಕೇಶನಲ್ಲಿ ನಿಮಗೆ ಈ ಡಬಲ್ ಬೆಡ್ರೂಮ್ನ ತೋರಿಸಲ್ಲ, ಅದು ಅಪ್ಲಿಕೇಶನಲ್ಲಿ ಸಿಂಗಲ್ ಬೆಡ್ರೂಮ್ ಅಷ್ಟೇ ತೋರಿಸೋದು. ಇದು ಡಬಲ್ ಬೆಡ್ರೂಮ್ದು ಬಂದು ನೆಕ್ಸ್ಟು ಜನವರಿ ಎಂಡಿಂಗಲ್ಲಿ ನಿಮಗೆ ಇದನ್ನು ಬಿಡ್ಡಿಂಗ್ ಮಾಡ್ತಾ ಇದ್ದಾರೆ. ಬಿಡ್ಡಿಂಗ್ ಯಾವ ಥರ ಪ್ರೋಸೆಸ್ ಇರುತ್ತಪ್ಪ ಅಂದರೆ, ನಿಮಗೆ ಇವಾಗ ಒಂದು ಫ್ಲಾಟ್ ತಗೊಂಡ್ರೆ ಅದಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಂದ ಬಿಡ್ ಮಾಡಿರ್ತಾರೆ. ಆಲ್ಮೋಸ್ಟ್ ಲಾಸ್ಟ್ ಟೈಮೆಲ್ಲ ನಿಮಗೆ 14 ಲ್ಯಾಕ್ ಅಂದರೆ 14 ಲಕ್ಷ ಇತ್ತು. ಸೊ 14 ಲಕ್ಷದಲ್ಲಿ ನಿಮಗೆ 3 ಕಂತು ಕೊಡ್ತಾಯಿದ್ರು. ಒಂದು ಕಂತಲ್ಲಿ 4 ಲಕ್ಷ 5 ಲಕ್ಷ ಈ ಥರ ನಿಮಗೆ ಎಷ್ಟೊಂದು 3 ಕಂತಲ್ಲಿ ನೀವು ಕ್ಲೋಸ್ ಮಾಡ್ಕೋಬೋದಿತ್ತು. ಬಟ್ ಇವಾಗ ಹೆಂಗಿದೆ ಅಂತ ನಮ್ಗೆ ಇನ್ನೂ ಪ್ರೋಸೆಸ್ ಹೇಳಿಲ್ಲ, ಗೊತ್ತಿಲ್ಲ ಅದು. ಬಟ್ ಇದು 14 ಲಕ್ಷ ಫಸ್ಟ್ ಬಿಡ್ ಕೂಗ್ತಾರೆ. ಅದಾದಮೇಲೆ ನಿಮಗೆ ಹಾಗೇ ಇವಾಗ ಹರಾಜೆಲ್ಲ ಕೂಗ್ತಾರಲ್ಲ, 14,50,000 ಮತ್ತು 15 ಲಕ್ಷ ಆ ಥರ ಎಷ್ಟು ಕೂಗ್ತಾರೋ ಅಷ್ಟರವರೆಗೂ ನಿಮಗೆ ಬಿಡ್ ಹೋಗುತ್ತೆ. ಡಬಲ್ ಬೆಡ್ರೂಮ್ಗೆ ಮಾತ್ರ, ಸಿಂಗಲ್ ಬೆಡ್ರೂಮ್ ಮಾತ್ರ ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಚಾನ್ಸ್ ಇರೋದು. ನೆಕ್ಸ್ಟ್ ಮಂತು ಅಂದರೆ ಜನವರಿ ಎಂಡಿಂಗಲ್ಲಿ ನಿಮಗೆ ಡಬಲ್ ಬೆಡ್ರೂಮ್ದು ಬಿಡ್ ಮಾಡ್ತಾರೆ. ಅದನ್ನು ನಾನು ತಿಳಿಸ್ಕೊಡ್ತೀನಿ. ಮತ್ತು ನೋಡ್ತಾ ಇರ್ಬೋದು ಇಲ್ಲೆಲ್ಲ ವರ್ಕ್ ಮಾಡಲಿಕ್ಕೆ ಇದು ಲೇಔಟು, ಕೆಂಚಂಪುರ ಲೇಔಟ್ ಯಾವ ಥರ ಇದೆ ಅಂದರೆ, ನಿಮಗೆ ಸುತ್ತಮುತ್ತ ಎಲ್ಲ ಬಿ ಡಿ ಎ ಲೇಔಟು ಅಂದರೆ ಬಿ ಡಿ ಎ ಪ್ರಾಪರ್ಟಿನೇ ಇರೋದು ಸುತ್ತಮುತ್ತ. ಇದು ಸೆಂಟ್ರಲ್ಲಿ ಇಷ್ಟು ಜಾಗ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಅಷ್ಟು ಜಾಗ ಮಾತ್ರ ನಿಮಗೆ RGSCಯಲ್ಲಿದೆ. ಬಟ್ ಇನ್ನೂ ಸುತ್ತ ಕಾಂಪೌಂಡ್ ಹಾಕಿಲ್ಲ, ಕಾಂಪೌಂಡ್ಗೆ ಹಾಗೆ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಇಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮಗೆ ಅವರು ಡೆಮೋ ಮನೆ ತೋರಿಸ್ತಾರೆ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಿಮಗೆ ಬಿ ಡಿ ಎ ಲೇಔಟೇ ಬರೋದು. ಬಿ ಡಿ ಎ ಲೇಔಟ್ ವರ್ಕ್ ನಡೀತಾ ಇದೆ. ಬಟ್ ಅದು ಮಾತ್ರ ನಿಮಗೆ RGSCಯಲ್ಲಿ ಬರುತ್ತೆ. ಸಕ್ಕತ್ತಾಗಿದೆ. ಇಲ್ಲಿಗೂ BMTC ಎಲ್ಲ ಓಡಾಡುತ್ತೆ. ಹೊರಗಡೆಯಿಂದ ನೋಡಲಿಕ್ಕೆ ಈ ಥರ ಇದೆ. ಬಟ್ ಕಾಂಪೌಂಡ್ ವಾಲ್ ಇನ್ನೂ ಆಗಿಲ್ಲ, ಕಾಂಪೌಂಡ್ ವಾಲ್ ಮಾಡ್ತಾ ಇದ್ದಾರೆ. ಜನವರಿ 6 ಇದು ಕೀ ಹ್ಯಾಂಡ್ ಓವರ್ ಮಾಡ್ತಾರೆ. ಮತ್ತು ಆವಾಗ ನಿಮಗೆ ಒಂದು ವಿಡಿಯೋ ಮಾಡ್ತೀನಿ ನಾನು, ಆದಷ್ಟು ಸಾಧ್ಯವಾದಷ್ಟು ಟ್ರೈ ಮಾಡಿ ಒಂದು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅಲ್ಲೇ ನಿಮಗೆ ಸಾಲ ಮೇಳ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅಂದರೆ ಕೆಲವೊಂದು ಬ್ಯಾಂಕ್ಗಳು ಅಲ್ಲೇ ಬಂದಿರ್ತದೆ. ಸೊ ಅಲ್ಲಿ ನಿಮಗೆ ಯಾವ್ಯಾವ ಬ್ಯಾಂಕಲ್ಲಿ ಅಪ್ಲೋಡ್ ಮಾಡಿ ಆ ಡಾಕ್ಯುಮೆಂಟ್ಸ್ನ ಸಾಲ ಬೇಕಂದರೆ ಎಷ್ಟೆಷ್ಟು ಪರ್ಸೆಂಟ್ ಇರುತ್ತೆ ಅದನ್ನೆಲ್ಲ ನೋಡಿ ಮಾಡ್ತಾರೆ. ಬಟ್ ಇವಾಗ ಸಾಲದ ರೇಟ್ ಆಫ್ ಇಂಟ್ರೆಸ್ಟೂ ಕಡಿಮೆ ಮಾಡಿದ್ದಾರಂತೆ. ಅಂದರೆ ಸಿವಿಲ್ ಎಲ್ಲ ಇಲ್ಲದೆ ಇರೋರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಆ ಥರ ಎಲ್ಲ ಮಾಡೋಂಗಿಲ್ಲ RGSCಯಲ್ಲಿ ಔಟ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡಿದಾರಂತೆ. ನೋಡ್ತಾ ಇರ್ಬೋದು ಇದೆಲ್ಲ ಪಾರ್ಕಿಂಗು, 2 ವೀಲರ್ ಮತ್ತು 4 ವೀಲರ್ ನಿಲ್ಸ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಇಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ಎಲ್ಲಿ ನಿಲ್ಸೋದು ಹೇಳ್ರಿ? 14 ಫ್ಲೋರಲ್ಲಿ ಎಷ್ಟು ಮನೆಗಳಿರುತ್ತೆ, ಅಷ್ಟು ಮನೆಗಳಿಗೂ ಸ್ವಲ್ಪ ಪಾರ್ಕಿಂಗ್ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಜಾಗ ಬಿಟ್ಟಿದ್ದಾರೆ. ಇಲ್ಲಿ ನೀವು ಪಾರ್ಕಿಂಗ್ ಮಾಡ್ಕೋಬೋದು, 2 ವೀಲರ್ನು ಮತ್ತು 4 ವೀಲರ್ನ ಅಷ್ಟೇ. ಈ ಕಡೆ ಎಲ್ಲ ಇರೋದು ಪಾರ್ಕಿಂಗ್ ಜಾಗನೇ, ಆ ಕಡೆ ಮತ್ತು ಈ ಕಡೆ 2 ಕಡೆ ಇದೆ. ಅಲ್ಲಿ ನೀವು ಪಾರ್ಕಿಂಗ್ ಮಾಡ್ಕೋಬೋದು. ಟೋಟಲ್ 14 ಫ್ಲೋರು. ಲಿಫ್ಟ್ ಕೂಡ ಇದು ಈ ಪರ್ಟಿಕ್ಯುಲರ್ ಲೇಔಟಲ್ಲಿ ಲಿಫ್ಟ್ ಕೂಡ ಇದೆ. 2 ಬಿಲ್ಡಿಂಗಲ್ಲೂ ಇದೆ, ಅಂದರೆ ಸಿಂಗಲ್ BHKಲೂ ಇದೆ, ಡಬಲ್ BHKಲೂ ಇದೆ. ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ, ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಹೇಳ್ಬಿಟ್ಟು ಪದೇ ಪದೇ ಕೇಳ್ತಾ ಇರ್ತೀರಾ. ಸೊ ಅದಕ್ಕೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, BPL ಕಾರ್ಡ್ ಇರಬೇಕು, ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಗ್ಯಾಸ್ ಸರ್ಟಿಫಿಕೇಟು ಮತ್ತು ವಾಸ ದೃಢೀಕರಣ ಪತ್ರ. 5 ವರ್ಷ ನಾವು ಬೆಂಗಳೂರಲ್ಲೇ ಇದ್ದೀವಿ ಅಂತ ಹೇಳ್ಬಿಟ್ಟು ವಾಸ ದೃಢೀಕರಣ ಪತ್ರ, ಒಂದು ಬ್ಯಾಂಕ್ ಅಕೌಂಟ್, ಇಷ್ಟಿದ್ರೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ತುಂಬ ಜನ ನಂಬರ್ ಕೊಡಿ ಮೇಡಮ್ ಅಂತ ಕೇಳ್ತಿದ್ದೀರಾ. ದಯವಿಟ್ಟು ನೀವು RGSCL ಆಫೀಸ್ಗೆ ಹೋಗಿ ವಿಚಾರಿಸಿದ್ರೆ, ಕಾವೇರಿ ಭವನ್ 9th ಫ್ಲೋರಲ್ಲಿ 8th ಮತ್ತು 9th 2 ಫ್ಲೋರಲ್ಲಿ RGSCL ಆಫೀಸ್ ಇದೆ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಯಾರು ಬೇಕಾದರೂ ನಿಮಗೆ ಡೀಟೇಲ್ನಾಗಿ ಹೇಳ್ತಾರೆ. ಇವಾಗ ನಾನು ಏನು ಹೇಳಿದ್ದೀನಿ ಅದೇ ಡಾಕ್ಯುಮೆಂಟ್ಸು ಆನ್ಲೈನಲ್ಲಾರು ಅರ್ಜಿ ಸಲ್ಲಿಸ್ಬೋದು, ಮತ್ತು ನೀವು ಸೈಬರ್ಗೆ ಹೋಗಿ ಅರ್ಜಿನ ಸಲ್ಲಿಸ್ಬೋದು. ಅಪ್ಲಿಕೇಶನ್ ವೆಬ್ಸೈಟ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಲೊಕೇಶನ್ ಕೂಡ ಹಾಕಿರ್ತೀನಿ. ಸೊ ಯಾರೆಲ್ಲ ಫ್ರೀ ಇದ್ದೀರಾ ಒಂದು ಸಲ ಹೋಗಿ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಖಾಲಿ ಇರೋದು ಅಷ್ಟೇ, ಅಲ್ಲೇ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ನಾನು 2 BHKದು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. 2 BHKದು ಆಲ್ಮೋಸ್ಟ್ ರೆಡಿ ಆಗಿದೆ, ಬಟ್ ಇನ್ನೂ ಹ್ಯಾಂಡ್ ಓವರ್ ಮಾಡೋಕ್ಕೆ ತುಂಬ ದಿನ ಬೇಕಾಗುತ್ತೆ. ಆಲ್ಮೋಸ್ಟ್ ಇನ್ನೂ ಒಂದು 6 ಮಂತ್ ಬೇಕಾಗುತ್ತೆ ಅನಿಸುತ್ತೆ. ಇನ್ನು ವರ್ಕ್ ನಡೀತಾ ಇದೆ.
ಬಟ್ ಇದನ್ನು ನಾನು ಜನವರಿ 6 ಸ್ವಲ್ಪ ಇನಾಗ್ರೇಷನ್ದೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆ ಫೇಕು ಹಾಗೆ ಹೇಗೆ ಅಂತ ಹೇಳ್ತಾರಲ್ಲ, ಸೊ ಅವರಿಗೋಸ್ಕರ ಈ ವಿಡಿಯೋನ ಖಂಡಿತವಾಗ್ಲೂ ಮಾಡಿ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಶೇರ್ ಮಾಡಿ, ಲೈಕ್ ಮಾಡಿ. ನಮಗೂ ಮುಂದೆ ವೀಡಿಯೋಸ್ನ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಇದ್ದಂಗೆ ಆಗುತ್ತೆ. ನೀವು ಎಷ್ಟು ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ ಅದ್ರ ಮೇಲೆ. ನೀವು ಈ ಥರ ವೀಡಿಯೋಗಳು ಬೇಕಂದರೆ ನನ್ನ ಐಡಿನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.